ಮಂಡ್ಯದಲ್ಲಿ ಇವತ್ತು ಪ್ರಚಾರಕ್ಕೆ ತೆರಳುವ ಮುನ್ನ ದೇವರ ಮೊರೆ ಹೋದರು ನಿಖಿಲ್ ಕುಮಾರಸ್ವಾಮಿ. ಲಕ್ಷ್ಮೀ ಜನಾರ್ದನ ದೇವರ ದರ್ಶನವನ್ನು ಪಡೆದ ನಂತರ ಇವತ್ತಿನ ಪ್ರಚಾರವನ್ನ ಆರಂಭಿಸಿದ್ದಾರೆ ಮಂಡ್ಯದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ. ಅದೇ ರೀತಿಯಾಗಿ ಮೇಲುಕೋಟೆಗೆ ತೆರಳುವಂತ ಮುನ್ನ ಲಕ್ಷ್ಮೀ ಜನಾರ್ದನ ದೇವರ ದರ್ಶನವನ್ನು ಪಡೆದರು ನಿಖಿಲ್ ಕುಮಾರಸ್ವಾಮಿ. ಹಾಗಾಗಿ ಇವತ್ತಿನ ಒಂದು ಪ್ರಚಾರ ಏನಿದೆ ಅದು ದೇವರ ದರ್ಶನದ ಮೂಲಕ ಆರಂಭ ಆಗಿದೆ. ಮೇಲುಕೋಟೆಯಲ್ಲಿ ಇವತ್ತು ಪ್ರಚಾರವನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಪ್ರಚಾರ ಮಾಡೋದಾಗಿ. ಮೇಲುಕೋಟೆಗೆ ಹೋಗೋದಕ್ಕೆ ಮುಂಚೆ ಮಂಡ್ಯದಲ್ಲಿ ಈಗ ಸಂಧ್ಯಾ ಸರ್ಕಲ್ ಬಳಿ ಇರುವಂತಹ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಹೋದ್ರು. ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ ನಂತರ ಅಲ್ಲಿಂದ ಮೇಲ್ಕೋಟೆ ಹೋದ್ರು. ಅಲ್ಲಿ CS ಪುಟ್ಟರಾಜು ಸಚಿವರು ಕೂಡ ಅಲ್ಲಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಬಳಿ ಅವರು ಕೂಡ ಇದ್ರು. ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಮೇಲುಕೋಟೆಯತ್ತ ಪ್ರಯಾಣ ಆರಂಭವಾಯಿತು. ಅಲ್ಲಿ ಈಗ ಪ್ರಚಾರ ಇರುತ್ತೆ ಇವತ್ತು ಮೇಲುಕೋಟೆಯಲ್ಲಿ. ಈಗ ನೀವು ನೋಡ್ತಿರೋದು ಇವತ್ತಿನ ಪ್ರಚಾರವನ್ನ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ ಮಂಡ್ಯದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸುವ ಮೂಲಕ, ಪ್ರಾರ್ಥನೆಯನ್ನು ಮಾಡುವ ಮೂಲಕ ಸಚಿವ CS ಪುಟ್ಟರಾಜು ಅವರು ಕೂಡ ಅವರ ಜೊತೆಗೆ ಸಾಥ್ ಕೊಟ್ಟರು ಇವತ್ತಿನ ಪೂಜೆಗೆ ಹೋಗೋದಕ್ಕೆ. ದೇವರ ಒಂದು ಪ್ರಾರ್ಥನೆಯನ್ನು ಮಾಡೋ ಮೂಲಕವೇ ಇವತ್ತಿನ ಪ್ರಚಾರವನ್ನು ಆರಂಭ ಮಾಡೋಣ ಅಂತ ಒಂದು ಯೋಚನೆ ಮಾಡಿ ಲಕ್ಷ್ಮೀ ಜನಾರ್ದನ ದೇವರ ದರ್ಶನವನ್ನು ಪಡೆದ ನಂತರ ಅಲ್ಲಿ ಆಶೀರ್ವಾದವನ್ನು ಪಡೆದು ನಂತರ ಅಲ್ಲಿಂದ ಹೊರಟರು. ನೀವೀಗ CS ಪುಟ್ಟರಾಜು ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಇಬ್ಬರನ್ನು ಕೂಡ ನೋಡ್ತಾ ಇದ್ರಿ. ಒಬ್ಬರು ಸಚಿವರು ಸಾಥ್ ಕೊಡ್ತಾ ಇದ್ದಾರೆ, ಇದು ವಿಶೇಷ. ನಿನ್ನೆ GT ದೇವೇಗೌಡರನ್ನ ನೋಡ್ತಾ ಇದ್ರಿ, ಇವತ್ತು CS ಪುಟ್ಟರಾಜು, ಮೊನ್ನೆ DC ತಮ್ಮಣ್ಣ ಅವರ ಜೊತೆಗಿದ್ರು. ಈ ರೀತಿಯಾಗಿ JDS ಒಂದು ರೀತಿ ದಿನಕ್ಕೊಬ್ಬೊಬ್ಬರು ಸಚಿವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಡುವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವತ್ತು CS ಪುಟ್ಟರಾಜು ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ನಿಮ್ಗೆ ಗೊತ್ತಲ್ಲ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಹೇಳಿದ್ರಲ್ಲ ಪುಟ್ಟರಾಜಣ್ಣ, ಆಯ್ತು. ಇವತ್ತಿನ ದಿನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಪುಟ್ಟರಾಜಣ್ಣನ ಒಂದು ನೇತೃತ್ವದಲ್ಲಿ ಇವತ್ತು ನಾವೇನು ಹೊರಟಿದ್ದೇವೆ. ತಾವೆಲ್ಲರೂ ದಯವಿಟ್ಟು ಮಾಧ್ಯಮದವ್ರು ಬನ್ನಿ, ಎಲ್ಲ ಫಾಲೋ ಮಾಡಿ. ಇಲ್ಲ, ಈಗಾಗಲೇ ನಿಮ್ಗೆ ಗೊತ್ತಲ್ಲ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಹೇಳಿದ್ರಲ್ಲ ಪುಟ್ಟರಾಜಣ್ಣ. ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುನಿಲ್, ಪ್ರತಿದಿನ ಪೂಜೆ ಮಾಡಿ ಒಂದು ಹೋಗುವಂಥದ್ದು ನಿಯಮ ಇದ್ದೇ ಇರುತ್ತೆ. ದೇವೇಗೌಡರು ಕುಟುಂಬ ಬಹಳ ದೇವರನ್ನ ನಂಬ್ತಾರೆ. ಸೊ ಇವತ್ತಿನ ಒಂದು ಪ್ರಚಾರ ಹೇಗೆ ಆರಂಭ ಆಗಿದೆ ಮೇಲ್ಕೋಟೆಯಲ್ಲಿ ಅಂತ? ಅವಿನಾಶ್, ಸಾಮಾನ್ಯವಾಗಿ ದೇವೇಗೌಡರ ಇಡೀ ಕುಟುಂಬ ಹೆಚ್ಚಾಗಿ ದೈವದ ಮೊರೆ ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕೂಡ ಇವತ್ತು ಮೇಲ್ಕೋಟೆ ಪ್ರಚಾರಕ್ಕೆ ತೆರಳೋಕೆ ಮುನ್ನ ಇಲ್ಲಿ ಮಂಡ್ಯದಲ್ಲಿರುವಂತಹ ಲಕ್ಷ್ಮೀ ಜನಾರ್ದನ ಟೆಂಪಲ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ವಿಶೇಷವಾದ ಒಂದು ಪೂಜೆ ಕೂಡ ಸಲ್ಲಿಸಿದೆ. ಯಾಕಂದ್ರೆ ಆ ಒಂದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರೆ ಗೆಲುವು ಸುಲಭವಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಆ ದೇವಸ್ಥಾನದಲ್ಲಿ ಗೆಲುವಿಗಾಗಿ ನಿಖಿಲ್ ಕುಮಾರಸ್ವಾಮಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಸಚಿವ CS ಪುಟ್ಟರಾಜು ಕೂಡ ಭಾಗಿಯಾಗಿದ್ರು. ಈಗಾಗಲೇ ಪೂಜೆ ಸಲ್ಲಿಸಿ ನೇರವಾಗಿ ಮೇಲ್ಕೋಟೆ ಕ್ಷೇತ್ರಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಮೇಲ್ಕೋಟೆ ಕ್ಷೇತ್ರದ ಪ್ರಚಾರಕ್ಕೂ ಮುನ್ನ ಈ ಒಂದು ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಪ್ರಚಾರಕ್ಕೂ ಮುನ್ನ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಪೂಜೆ ಸಲ್ಲಿಸಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸುನಿಲ್. ಇದು ಇವತ್ತು ದೇವರ ಮೊರೆ ಹೋಗಿರುವಂಥದ್ದು ನಿಖಿಲ್ ಕುಮಾರಸ್ವಾಮಿ. ಮೇಲುಕೋಟೆಗೆ ಪ್ರಚಾರಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ಪ್ರಚಾರಕ್ಕೆ ಹೋಗುವ ಮುನ್ನ ಇವತ್ತಿನ ಬೆಳಗ್ಗೆ ಒಂದು ಶುಭಾರಂಭ ಆಗಲಿ, ದೇವರ